ಫ್ಯಾನ್ ವಾರ್ ಮತ್ತೊಂದು ಹಂತಕ್ಕೆ ಹೋಗ್ಬಿಟ್ಟಿದೆ. ಇದರ ಮಧ್ಯೆ FIR ನಲ್ಲಿ ಏನಿದೆ ಅನ್ನೋದನ್ನ ತಿಳಿಸ್ತೀವಿ. ಬಟ್ ಅದಕ್ಕೂ ಮುಂಚೆ ಕಿಚ್ಚ ಸುದೀಪ್ ದರ್ಶನ್ ಬಗ್ಗೆ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಪೋಸ್ಟ್ ಹಾಕಿರೋದಲ್ಲ, ಬೇರೆಯವರು ಪೋಸ್ಟ್ ಮಾಡಿರ್ತಾರೆ, ಅದಕ್ಕೊಂದು ಕಾಮೆಂಟ್ ಅನ್ನ ಹಾಕಿದ್ದಾರೆ, ಅದಕ್ಕೊಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಆ ಟ್ವೀಟ್ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆ ಟ್ವೀಟ್ ಏನು? ದರ್ಶನ್ ಹಾಗೆ ಸುದೀಪ್ ಇಬ್ರು ಜೊತೆಗಿರುವಂತಹ ಫೋಟೋ. ಅಂದ್ರೆ ಈ ಹಿಂದೆ ಅತ್ಯಾಪ್ತ ಸ್ನೇಹಿತರಾಗಿದ್ದವರು, ಅದನ್ನು ಯಾರೂ ಅಲ್ಲಗಳಿಯೋದಕ್ಕೆ ಸಾಧ್ಯ ಇಲ್ಲ, ಕುಚಿಕ್ಕಗಳಾಗಿದ್ದವರು. ಅಂಬರೀಷ್ ಹಾಗೆ ವಿಷ್ಣುವರ್ಧನ್ ಅವ್ರು ಹೇಗಿದ್ರು ಅದೇ ರೀತಿ ಇದ್ದಂತಹ ಜೋಡಿ ಇದು, ಜೋಡೆತ್ತುಗಳ ರೀತಿ ಇದ್ದಂತಹ ಜೋಡಿ ಇದು, ಅದೆಲ್ಲರಿಗೂ ಗೊತ್ತು. ಆ ಫೋಟೋನ, ಆ ಸಂದರ್ಭದ ಒಂದು ಫೋಟೋನ ಹಾಕಿ ಕಿರಾತಕ ಅನ್ನುವಂಥ ಒಂದು ಅಕೌಂಟ್ ನಿಂದ ಒನ್ ವರ್ಡ್ ಅಬೌಟ್ ಹಿಮ್ ಅಂತ ಹೇಳಿ ಆಸ್ಕ್ ಕಿಚ್ಚ, ಅಂದ್ರೆ ಕಿಚ್ಚ ಅವರೇ ಹೇಳಿರ್ತಾರೆ ಅಭಿಮಾನಿಗಳಿಗೆ ಪ್ರಶ್ನೆ ಕೇಳಿ ಅಂತ ಹೇಳಿ, ಆನ್ಸರ್ ಮಾಡ್ತೀನಿ ನಾನು ಅಂತ ಹೇಳಿ, ಅದಕ್ಕೆ ಆ ಫೋಟೋನ ಹಾಕಿ ಒನ್ ವರ್ಡ್ ಅಬೌಟ್ ಹಿಮ್ ಅಂತ ಹೇಳಿ ಯಾರೋ ಹಾಕಿದ್ದಾರೆ ಕಿರಾತಕ ಅನ್ನುವಂಥ ಅಕೌಂಟ್ ನಿಂದ. ಅದಕ್ಕೆ ಕಿಚ್ಚ ಸುದೀಪ್ ಅವರ ಉತ್ತರವನ್ನ ಗಮನಿಸ್ತಾ ಇದ್ದೀರಿ. ಆಲ್ವೇಸ್ ವಿಶ್ ಹಿಮ್ ದಿ ಬೆಸ್ಟ್, ಆಲ್ವೇಸ್ ವಿಶ್ ಹಿಮ್ ದಿ ಬೆಸ್ಟ್ ಅಂದ್ರೆ ಯಾವತ್ತೂ ಕೂಡ ಈತನಿಗೆ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ. ಇದು ಕಿಚ್ಚ ಸುದೀಪ್ ಅವರ ಟ್ವೀಟ್ ಮೂಲಕ ಅವ್ರು ಹೇಳ್ತಾ ಇರೋದೇನು? ಬಹುಶಃ ಇದೊಂದು ಪ್ರಯತ್ನ ಕಿಚ್ಚ ಸುದೀಪ್ ಅವರಿಂದ ಆಗಬೇಕಾಗಿತ್ತು. ಯಾಕಂದ್ರೆ ಅವರ ಮಾತಿನಿಂದ ಹೊತ್ತಿಕೊಂಡಂಥ ಬೆಂಕಿಯನ್ನ ಆರಿಸುವಂಥ ಪ್ರಯತ್ನ ಆಗ್ಲೇ ಇಲ್ಲ. ಯಾರ್ಯಾರು ನಟರು ಮತ್ತೆ ಇನ್ವಾಲ್ವ್ ಆಗ್ಬಿಟ್ರೋ ಅವರೆಲ್ಲರೂ ಕೂಡ ಇದನ್ನ ದೊಡ್ಡದು ಮಾಡುವಂತಹ ಪ್ರಯತ್ನವನ್ನೇ ಮಾಡಿದ್ರು. ಅಭಿಮಾನಿಗಳಂತೂ ಮತ್ತೊಂದು ಹಂತಕ್ಕೆ ಹೋಗ್ಬಿಟ್ರು. ತೀರಾ ಕೆಳ ಮಟ್ಟಕ್ಕೆ, ತೀರಾ ಕೀಳು ಮಟ್ಟಕ್ಕೆ ಹೋಗ್ಬಿಡ್ತು ಈ ಫ್ಯಾನ್ ವಾರ್. ಈ ಟೈಮ್ನಲ್ಲಿ ಮಾತನಾಡಬೇಕಾಗಿದ್ಯಾರು? ಸುದೀಪ್ ಅವರು ಮಾತನಾಡಿದ್ರು, ಸ್ಪಷ್ಟನೆಯನ್ನ ಕೊಟ್ಟರು. ಬಟ್ ಅದ್ಯಾವುದೂ ಕೂಡ ಎದ್ದಂಥ ಕಿಚ್ಚನ್ನ ತಣ್ಣಗೆ ಮಾಡುವಂಥ ಲಕ್ಷಣ ಕಾಣಿಸ್ಲಿಲ್ಲ. ಈಗ ಖುದ್ದು ಕಿಚ್ಚ ಸುದೀಪ್ ಬಿಳಿ ಬಾವುಟವನ್ನ ಹಾರಿಸಿದ ರೀತಿ ಕಾಣಿಸ್ತಾ ಇದೆ. ಈ ವ್ಯಕ್ತಿಯ ಬಗ್ಗೆ ಒಂದು ಮಾತು ಹೇಳಿ ಅಂತ ಹೇಳಿ ಕಿಚ್ಚ ಸುದೀಪ್ ಅವರಿಗೆ ಟ್ವೀಟ್ ಅನ್ನ ಮಾಡಿದಂಥ ಟೈಮ್ನಲ್ಲಿ ಎಕ್ಸ್ ಖಾತೆಯಲ್ಲಿ ಅವರು ಅದಕ್ಕೆ ಕೊಟ್ಟಂತಹ ಪ್ರತಿಕ್ರಿಯೆ, ಆಲ್ವೇಸ್ ವಿಶ್ ಹಿಮ್ ದಿ ಬೆಸ್ಟ್, ನಾನು ಯಾವತ್ತೂ ಕೂಡ ಈತನಿಗೆ ಒಳ್ಳೆಯದಾಗ್ಲಿ ಅಂತ ಬಯಸ್ತೀನಿ ಅಂತ ಹೇಳಿ ಕಿಚ್ಚ ಸುದೀಪ್ ಹೇಳಿದ್ದಾರೆ. ಬಹುಶಃ ನನಗನ್ಸೋದು ಆವತ್ತು ಹುಬ್ಬಳ್ಳಿಯ ವೇದಿಕೆಯಲ್ಲಿ ಪೈರಸಿ ಬಗ್ಗೆನೇ ಕಿಚ್ಚ ಸುದೀಪ್ ಮಾತನಾಡಿದ್ದು, ಅದನ್ನ ತಲೆಯಲ್ಲಿಟ್ಕೊಂಡೇ ಮಾತನಾಡಿದ್ದು ಅಂತಂದ್ರೆ ಅದನ್ನ ಆ ವೇದಿಕೆಯಲ್ಲೇ ಬಹಳ ಕ್ಲಿಯರ್ ಆಗಿ ಹೇಳಿದ್ದಿದ್ರೆ, ಪೈರಸಿ ಮಾಡೋರ ವಿರುದ್ಧ ಸಮರ ಅಂತ ಹೇಳಿಬಿಟ್ಟಿದ್ದಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ವಿವಾದ ಏಳ್ತಾನೆ ಇರಲಿಲ್ಲ. ಎರಡೂ ಕಡೆಯ ಅಭಿಮಾನಿಗಳು ರೊಚ್ಚಿಗೆದ್ದು ತುಚ್ಚುವಾಗಿ ನಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರಲಿಲ್ಲ. ವಿಜಯಲಕ್ಷ್ಮಿ ದರ್ಶನ್ ಅವರು ಹೋಗಿ ಕಂಪ್ಲೇಂಟ್ ಕೊಡುವಷ್ಟರ ಮಟ್ಟಿಗೆ ಅಶ್ಲೀಲ ಕಾಮೆಂಟ್ಗಳು ಕಿಚ್ಚನ ಅಭಿಮಾನಿಗಳ ಕಡೆಯಿಂದ ವಿಜಯಲಕ್ಷ್ಮಿ ಅವರಿಗೆ ಹೋಗ್ತಾ ಇರಲಿಲ್ಲ. ಬಟ್ ಫೈನಲಿ ಕಿಚ್ಚ ಸುದೀಪ್ ಇಂಥದ್ದೊಂದು ಮಾತನ್ನ ಆಡುವ ಮೂಲಕ, ಒಂದು ಒಳ್ಳೆಯ ಮಾತು ನಟ ದರ್ಶನ್ ಅವರ ಬಗ್ಗೆ, ಅದನ್ನ ಟ್ವೀಟ್ ಮಾಡುವ ಮೂಲಕ, ಇಲ್ಲ ನನ್ನ ಮನಸ್ಸಿನಲ್ಲಿ ಈತನ ಬಗ್ಗೆ ಯಾವುದೇ ರೀತಿಯಾದಂತಹ ದ್ವೇಷ ಇಲ್ಲ ಅಥವಾ ಯಾವುದೇ ರೀತಿಯಾದಂತಹ ವೈಮನಸ್ಸಿಲ್ಲ, ಎಲ್ಲ ಇದ್ರೂ ಆತನಿಗೆ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ ಅಂತ ಹೇಳಿ ಈ ಟ್ವೀಟ್ ಮೂಲಕ ಒಂದು ಬಿಳಿ ಬಾವುಟ, ಶಾಂತಿಯ ಬಾವುಟವನ್ನ ಹಾರಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಕಿಚ್ಚ ಸುದೀಪ್. ಯಾಕಂದ್ರೆ ಅವರು ಈ ಹೇಳಿಕೆಯನ್ನ ಕೊಟ್ಟಂತಹ ನಂತರದಲ್ಲಿ ಒಂದಿಷ್ಟು ಮಂದಿ ಕಿಚ್ಚ ಸುದೀಪ್ ಅವರ ಪರವಾಗಿ ಮಾತನಾಡಿದ್ರು ನಿಜ, ಅವ್ರು ಮಾಡಿದ್ ಸರಿ ಇದೆ ಅಂತ ಹೇಳಿದ್ರು ನಿಜ. ಆದ್ರೆ ಚಿತ್ರರಂಗದ ಹಿರಿಯರೇ ಕಿಚ್ಚ ಸುದೀಪ್ ಇಂಥ ಮಾತುಗಳನ್ನ ಆಡಬಾರ್ದಿತ್ತು ಅನ್ನುವಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳ ಮಧ್ಯೆ ಇದ್ದಂತಹ ವಾತಾವರಣನೇ ಕೆಟ್ಟೋಗ್ಬಿಡ್ತು, ತೀರಾ ಹದಗೆಟ್ಟು ಹೋಗ್ಬಿಡ್ತು. ಕಿಚ್ಚ ಸುದೀಪ್ ಅವರ ಮಾತು ಅದಕ್ಕೆ ಕಾರಣ ಆಗ್ಬಿಡ್ತು. ಈಗ ಅದೆಲ್ಲವೂ ಕೂಡ ಶಾಂತ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಅನ್ಸತ್ತೆ ಕಿಚ್ಚ ಸುದೀಪ್ ಫೈನಲಿ ಟ್ವೀಟ್ ಮಾಡಿ ಈತನಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ, ದರ್ಶನ್ಗೆ ನಾನು ಒಳ್ಳೇದನ್ನೇ ಬಯಸ್ತೀನಿ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಅಟ್ಲೀಸ್ಟ್ ಇದಾದ ಮೇಲಾದ್ರೂ ಅಭಿಮಾನಿಗಳ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವಂತಹ ವಾರ್ ತಣ್ಣಗಾಗತ್ತಾ ಅಂತ ಹೇಳಿ ಕಾದು ನೋಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.